ಈ ವಿಡಿಯೋದಲ್ಲಿ ನಾನು ಒಂದು ಗಿವ್ ಅವೇ ಕೊಡಬೇಕು ಅಂದ್ಕೊಂಡಿದ್ದೀನಿ. ಅದೇನು ಗಿವ್ ಅವೇ ಅಂದರೆ, ನಮ್ಮ ಸ್ಟೇಟಲ್ಲಿ ಇರೋ ಒಂದು ಡಿಸ್ಟಿಕ್ ಹೆಸರು ಈ ವಿಡಿಯೋದಲ್ಲಿದೆ. ಆ ಡಿಸ್ಟಿಕ್ ಹೆಸರು ಮೇಲೆ ಒಂದು ನಂಬರ್ ಆಫ್ ಸ್ಟೆಪ್ಸ್ ಇಂದು ಕೌಂಟ್ ಇದೆ. ಅದನ್ನು ನನಗೆ ಸ್ಕ್ರೀನ್ಶಾಟ್ ತೆಗೆದು ನನ್ನ ಕಮೆಂಟ್ ಬಾಕ್ಸಿಗೆ ಪಿನ್ ಮಾಡಬೇಕಾಗುತ್ತೆ. ಯಾರು ಗೆಸ್ ಮಾಡಿ ಆ ಸ್ಕ್ರೀನ್ಶಾಟ್ನ ನನಗೆ ಕಳಿಸ್ತಾರೆ ಅವ್ರಿಗೆ 100 ರೂಪೀಸ್ ಗಿವ್ ಅವೇ ಇರುತ್ತೆ. ಅದೇ ರೀತಿ ಇನ್ನೊಂದು ಟ್ರಿಕ್ಕಿ ಕ್ವಶನ್ ಇದೆ. ಅದರಲ್ಲಿ ನಾನು ಎಷ್ಟು ಸಲ ಬನ್ನಿ 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 ಅಂತ ಅಂದಿದ್ದೀನಿ, ಅದನ್ನು ಗೆಸ್ ಮಾಡಿ ನಂಬರ್ ಹೇಳಬೇಕಾಗತ್ತೆ. ನಂಬರ್ ಹೇಳಿದ್ರೆ ಅವ್ರಿಗೂ ಒಂದು ಸರ್ಪ್ರೈಸ್ ಗಿವ್ ಅವೇ ಇರುತ್ತೆ. ಬನ್ನಿ, ಎಷ್ಟು ಜನ ಗೆಸ್ ಮಾಡ್ತಾರೆ, ಎಷ್ಟು ಜನ ಈ ಪ್ರೈಸ್ ಮನಿ ವಿನ್ ಆಗ್ತಾರೆ ನೋಡೋಣ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ಲಾಗ್ಸ್. ನಾವೆಲ್ಲರೂ ಎಲ್ಲಿ ಹೋಗ್ತಾ ಇದೀವಿ ಅಂದರೆ ಗೋವಿಂದ ಗೋವಿಂದ. ಬನ್ನಿ, ಎಲ್ಲರೂ ಹೋಗಿ ಕ್ಲೀನಾಗಿ ದರ್ಶನ ಮಾಡ್ಕೊಂಡು ಬರೋಣ. ಬೆಂಗಳೂರಲ್ಲಿ ಟ್ರಾಫಿಕ್ ಅಂದ್ರೆ ಹೆವಿ ಗೋಡು. ಅದು ಮಳೆ ಬೇರೆ ಬರ್ತಾ ಇದೆ, ಇನ್ನೂ ಟ್ರಾಫಿಕ್ ಹಿಂಸೆ ಆಗ್ತಿದೆ. ಆ ಟ್ರಾಫಿಕಲ್ಲಿ ಒಂದು ಮಜಾ ಅಂದರೆ ನಮ್ಮ ಪಕ್ಕದಲ್ಲಿರೋ ಒಂದು ಬಸ್ಸಲ್ಲಿ, ಮಿನಿ ಬಸ್ಸಲ್ಲಿ ಒಳ್ಳೆ ಎಂಜಾಯ್ ಮಾಡ್ತಾ ಇದ್ದಾರೆ. ಬನ್ನಿ, ಕಾಪಿ ರೈಟ್ ಬೀಳುತ್ತೆ, ಸಾಂಗ್ ಹಾಕಲ್ಲ ಅಷ್ಟೇ. ಏನು ಟ್ರಾಫಿಕ್ ಅಪ್ಪ! 2 ಅವರಿಂದ 3 ಕಿಲೋಮೀಟರ್ ಹೋಗೋಕ್ಕಾಗಿಲ್ಲ, ಅಷ್ಟು ಟ್ರಾಫಿಕ್ ಇದೆ ಈ KR ಪುರಂ ರೋಡಲ್ಲಿ. ಹಿಂಸೆ ಆಗ್ತಾ ಇದೆ. ನಿಮ್ಗೇನಪ್ಪ ಹಿಂಸೆ? ನೀವು ಕೂತಿದ್ದೀರಾ, ಓಡಿಸ್ತಾರೋ ನಾನು, ನನಗೆ ಹಿಂಸೆ ಆಗ್ತಾ ಇತ್ತು. ಕೂತ್ಕೊಳ್ಳೋರ್ಗೆ ಹಿಂಸೆ ಅಂತೆ ನೋಡಿ, ಇನ್ನು ಓಡಿಸೋರ್ಗೆ ಇನ್ನೇ ಎಷ್ಟು ಆಗ್ಬೇಕು. ಅದ್ರಲ್ಲಿ ಬೇರೆ ಗಾಡಿ ಒಂಚೂರು ಪ್ರಾಬ್ಲಮ್ ಬೇರೆ ಆಗಿದೆ, ವಿಂಡೋ ರೈಸ್ ಆಗ್ತಾ ಇಲ್ಲ. ನಮ್ಮ ಕಾರ್ ಬೇರೆ ಪ್ರಾಬ್ಲಮ್ ಆಗೈತಿ, ವಿಂಡೋ ಬೇರೆ ಇದಾಗ್ತಿಲ್ಲ, ಈ ಬಟನ್ ಬೇರೆ ಹೋಗ್ಬಿಟ್ಟಿದೆ. ಈಗ ಅದನ್ನ ಬೇರೆ ರಿಪೇರಿ ಮಾಡಿಸೋದಕ್ಕೆ ಗ್ಯಾರೇಜ್ ಹುಡುಕ್ತಾ ಇದ್ದೀವಿ. ಏನು ಮಾಡೋದು ಏನು, ಸಿಕ್ಕಾಪಟ್ಟೆ ಹಿಂಸೆ ಆಗ್ತಾಯಿದೆ. ಮಳೆ ಬೇರೆ ಬಿದ್ದು ಗಾಡಿ ಒಳಗಡೆ ನೀರು ಬರ್ತಾ ಇದೆ. ಇವತ್ತು ತಿರುಪತಿಗೆ ಬೆಳಗ್ಗೆಯಿಂದ ಹೋಗೋಣ ಅಂದರೆ ಲೇಟ್ ಆಗ್ತಾನೆ ಇದೆ. ಬೆಳಗ್ಗೆ ಟೈರ್ ಪ್ರಾಬ್ಲಮ್ ಆಗಿತ್ತು, ಟೈರ್ ಚೇಂಜ್ ಮಾಡಿಸಿದಾಯಿತು. ಈಗ ಮಿರರ್ ವಿಂಡೋದು ನೋಡೋಣ. 3 ವಿಂಡೋ ಕ್ಲೋಸು ಓಪನ್ ರೈಸ್ ಆಗ್ತಾ ಇದೆ. ಬ್ಯಾಕ್ ಸೈಡ್ ಮಾತ್ರ ಅದು ಒಂದು ಸೈಡಿಗೆ ಮಾತ್ರ ಓಪನ್ ಆಗ್ತಾಯಿಲ್ಲ. ಬನ್ನಿ, ಎಲ್ಲ ನೋಡ್ಬಿಟ್ಟು ಮಾಡಿಸಿದ್ರೆ ಕಷ್ಟ ಆಗುತ್ತೆ. ಅಲ್ಲೆಲ್ಲ ಪಾರ್ಕಿಂಗ್ ಮಾಡಿದ್ದು ಅಷ್ಟೇ ತೊಗೊಳಕ್ಕಾಗಲ್ಲ, ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ನಾವು ರೆಡಿ ಮಾಡಿಸ್ಲೇಬೇಕು. ಇವತ್ತಲ್ಲ, ಈಗ ರೆಡಿ ಮಾಡಿಸ್ಲೇಬೇಕು, ಮಾಡ್ಕೊಂಡು ಹೋಗ್ಲೇಬೇಕು. ಇಲ್ಲ ಹೋಗೋದಕ್ಕಾಗೋದಿಲ್ಲ ಮಳೆಯಲ್ಲಿ. ಈ ಟ್ರಾಫಿಕಲ್ಲಿ ಸಿಕ್ಕಾಪಟ್ಟೆ ಹಿಂಸೆ. ಗೌರ್ಮೆಂಟ್ ಹಾಲಿಡೇ ಐತೆ, ಆದ್ರೂ ಇಷ್ಟೊಂದು ಟ್ರಾಫಿಕ್. ಬನ್ನಿ, ರೆಡಿ ಮಾಡಿಸ್ಬಿಟ್ಟು ಸಿಗೋಣ. ನಿಮಗೆ ಯಾರು ಸಿಗ್ತಾರ ಏನೋ ಅಂತ ನೋಡೋಣ. ರೆಡಿ ಮಾಡಿಸ್ಕೊಳ್ಬೇಕಾದ್ರೆ ತೋರಿಸ್ತೀನಿ ನಿಮಗೆ ಏನು ಪ್ರಾಬ್ಲಮ್ ಇತ್ತು ಅಂತ. ಚಿಕ್ಕದ ಪ್ರಾಬ್ಲಮ್, ದೊಡ್ಡ ಪ್ರಾಬ್ಲಮ್ ಅಂತ ನೋಡ್ಕೊಳ್ಳೋಣ. ಮನೆ ಎಟ್ಬಿಡ್ಲ ಆಮೇಲೆ. ಹಾಂ, ನಮ್ಮ ಹಿರೇಗೌಡ ನೋಡ್ಕೊಳ್ತೀನಿ. ಕೊನೆಗೂ ಹೆಂಗೋ ವಿಂಡೋನ ಮೇಲೆ ಕಟ್ಟಿದೆ. ಪಾಪ ಒಳ್ಳೆ ಹುಡುಗರು, ಸ್ವಲ್ಪ ಹೆಲ್ಪ್ ಮಾಡಿದ್ರು. ಅದೇ ಏನೋ ಮೋಟ್ರ್ ಏನೋ ಪ್ರಾಬ್ಲಮ್ ಆಗಿದೆಯಂತೆ. ನಮ್ಮದು ಅದು ಏನು ಮಾಡೋಕ್ಕಾಗಲ್ಲ, ಇಲ್ಲಿ ರೆಡಿ ಮಾಡೋಕ್ಕಾಗಿಲ್ಲ. ನಾವು ಅರ್ಜೆಂಟಲ್ಲಿ ಬೇರೆ ಇದ್ದೀವಿ. ಫಸ್ಟು ಎಲ್ಲಿ ಹೋಗ್ತಾಯಿದ್ದೀವಿ ಆ ಕೆಲಸ ಮುಗಿಸೋಣ. ಏರಿಯಾಗೆ ಬರ್ತಿರ್ತಾನೆ ಇರ್ತಾನೋ, ನಮ್ಮ ಏರಿಯಾದಲ್ಲಿ ನಾವು ರೆಡಿ ಮಾಡಿಸ್ಕೊಳ್ಳೋಣ. ಬನ್ನಿ, ಇವಾಗ ಫಸ್ಟ್ ತಿರುಪತಿಗೆ ಹೋಗೋಣ. ಫಸ್ಟ್ ಯೂಟರ್ನ್ ನೋಡ್ಕೊಂಡು ಇಲ್ಲಿ ಏನೋ ಕಾಣಿಸ್ತಿಲ್ಲ. ಯೂಟರ್ನ್ ಎಲ್ಲಿದ್ದೀವಿ, ಟ್ರಾಫಿಕ್ ಈ KR ಪುರಂ ಟ್ರಾಫಿಕ್ ಅಲ್ಲ, ಹಿಂಸೆ ಇಲ್ಲಿ. ಇಲ್ಲಿ ಆಫೀಸ್ಗೆ ಬರಬೇಕಾದ್ರೂ ಇದೇ ಗೋಳು, ನಿಮಗೆಲ್ಲ ವೀಕ್ಡೇಸಲ್ಲೂ ಇದೇ ಗೋಳು, ವೀಕೆಂಡಲ್ಲೂ ಇದೇ ಗೋಳು. ನಿಮ್ಗೊಂದು ಗಾದೆ ಗೊತ್ತಿದೆ ಅನ್ಸುತ್ತೆ. ಯಾರು ಸವಾಸ ಮಾಡಿದ್ರು ಈ ಟ್ರಾಫಿಕ್ ಸವಾಸ ಮಾಡಿದ್ರು. ಅದು ಬೇರೆ ಥರ, ನೀವೇ ಅರ್ಥ ಮಾಡ್ತಾರೆ ಏನು ಅಂತ. ನಮ್ಮ ಬಶೀರ್ ಖಾನ್ ಇವನ ಹೆಸರು ಏನು ಗೊತ್ತಾ? ಕೋಡೆಕ್ಸ್ ರಮ್ ಅಂತ. ನೀನು ಕೋಡೆಕ್ಸ್ ಪ್ರೋ ಪ್ಲೇಯರ್, ನಾನು ಪ್ರೋ ಪ್ಲೇಯರ್. ನೀನು ಕೋಡೆಕ್ಸ್ ರಮ್. ಲೋಕಲ್ ರೀ, ನಿಮ್ಗೆ ಗೊತ್ತೇನ್ರಿ ರೀ? ನನಗೆ ಟ್ರೀಟ್ ಮಾಡಬೇಡಿ, ನನ್ಗೆ ಆಗಲ್ಲ. ಏನಾಗಲ್ಲ, ನನಗೆ ಟ್ರೀಟ್ ಮಾಡಬೇಡಿ, ನನ್ಗೆ ಆಗಲ್ಲ. ಏನಾಗಲ್ಲ. ಇದ್ರೆ ನೆಮ್ಮದಿ ಆಗಿರ್ಬೇಕು. ಗೊತ್ತು ತಾನೆ ಯಾವ ಡೈಲಾಗು ಅಂತ ನಮ್ಮ ಬಾಸ್ದು. ಮುಂದಕ್ಕೆ ಡೈಲಾಗು ಬೇಡ ಬಿಡಿ, ನೋಡಿ ನಿಮ್ದು ಇವರೇ ನನಗೆ ಸಹಾಯ ಮಾಡಿದ್ದು, ಆಪತ್ತು ಬಂದವರು. ನೀವು KR ಪುರಂ ಕಡೆ ಬಂದರೆ ಇವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬಿಟ್ಟೆ. ನಾನಲ್ಲ, ನೀವು ನನಗೆ ರೆಡಿ ಮಾಡಿಕೊಟ್ಟಾರ ಬೇಗ. ಅಯ್ಯೋ ದೇವ. ಬನ್ನಿ, ಈಗ ಫಸ್ಟ್ ತಿರುಪತಿ ಕಡೆ ಹೋಗೋಣ. ಅವನಲ್ಲೇ ಬೆಂಗಳೂರು ಬಿಡ್ಬೇಕಾದ್ರೆ ಹೇಳ್ಬಿಟ್ಟ,
ಮುಳುಬಾಗ್ಲು ದೋಸೆ ಕೊಡ್ಸ್ಮಾಮ್ ಅಂತ. ಸರಿ ಬಾರಪ್ಪ ನೀನು 9 ತಿಂಗಳು ಬೈಕ್ ಏನ ಬಿಡಲ್ಲ ತೀರಿಸ್ಬಿಡೋಣ ಅಂತ ಹೇಳಿ ನಿಮಗೆ ಇವಾಗ ಜಸ್ಟ್ 9 ತಿಂಗಳು ಬೇಕಾದ್ರೆ ನೋಡ್ತಾ ಇರಿ, ಅವ್ನ ಹೊಟ್ಟೆ ಹಂಗೆ ಕಾಣಿಸ್ತಾ ಇದೆ. ಆದರೆ ಅವನಿಗೆ ಗಂಡು ಮಗು ಇದೆಯಂತೆ ಒಳಗಡೆ, ಆದರೆ ತಲೆ ಮಾತ್ರ ತೂತಾಕ್ಬಿಟ್ಟಿದೆ. ಹೆಂಗಿದೆ ವಿನಯ್? ಬಾಯ್ ಬಿಟ್ಟು ಮಾತಾಡ್ರಿ. ಕೈಗೆ ಬಾಯಿಗೆ ಫುಲ್ ಕೆಲಸ ಕೊಟ್ಟಿದ್ದೀರಾ. ಅದೇ ಆಗಲೇ ಹೇಳ್ದಂಗೆ ಅವನಿಗೆ 9 ತಿಂಗಳು ಗಂಡು ಮಗುನೇ ಇದೆ ಹೊಟ್ಟೆ ಒಳಗಡೆ, ಅದಕ್ಕೆ ಬೈಕೆ ಇವ್ರಿಗೆ. ನೋಡಿ ಏನು ಫೀಲ್ ಮಾಡ್ತಾನೆ. ಫೈನಲಿ ತಿರುಪತಿಗೆ ಬಂದಿದ್ದೀವಿ. ಲಾಟ್ ಆಫ್ ಪ್ರಾಬ್ಲಮ್ಸು. ಫಸ್ಟ್ ಟೈರು, ಆಮೇಲೆ ವಿಂಡ್ ಶೀಲ್ಡು, ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಯಿತು. ಆದರೂ ಫೈನಲಿ ತಿರುಪತಿಗೆ ಬಂದಿದ್ದೀವಿ. ಬನ್ನಿ, ಫಸ್ಟ್ ತಿರುಪತಿಗೆ ಬಂದಿದ ತಕ್ಷಣ ಇಲ್ಲಿ ಟೋಕನ್ ತೊಗೊಳ್ಬೇಕು. ಟೋಕನ್ ತೊಗೊಳ್ಳೋಣ ಫಸ್ಟ್. ನಾಳೆ ಬೆಳಗ್ಗೆ ದರ್ಶನ ಎಷ್ಟೊತ್ತಿಗಾಗತ್ತೆ ಏನು ಅಂತ ಫಸ್ಟ್ ಇಲ್ಲಿ ಟೋಕನ್ ಕಲೆಕ್ಟ್ ಮಾಡೋಣ. ಕೊಡ್ತಾವ್ರೋ ಇಲ್ವೋ ಅದು ನಮ್ಗೆ ಗೊತ್ತಿಲ್ಲ. ಫಸ್ಟ್ ಅಲ್ಲಿ ಹೋಗಿ ವಿಚಾರಿಸೋಣ ಬನ್ನಿ. ಬಟ್ ಆದ್ರೂ ಫೈನಲಿ ವಿ ಆರ್ ಇನ್ ತಿರುಪತಿ. ಬರೋ ರೋಡಲ್ಲಂತೂ ಸಿಕ್ಕಾಪಟ್ಟೆ ಮಳೆ. ಬರೋ ರೋಡಲ್ಲಿ ಸಿಕ್ಕಾಪಟ್ಟೆ ಮಳೆ. ಆದ್ರೂ ತುಂಬ ಲೇಟ್ ಆಯಿತು ಜರ್ನಿ. ಮಳೆ ಬರ್ತಾ ಇರೋದು ಕಾರಣಕ್ಕೆ ಗಾಡಿ ಓಡಿಸೋಕ್ಕೆ ಆಗ್ತಾ ಇರಲಿಲ್ಲ. ಬಟ್ ನಾವು ಟೈರ್ ಹಾಕ್ಸಿದ್ದು ತುಂಬ ಅನುಕೂಲ ಆಯಿತು ಅನ್ಸುತ್ತಪ್ಪ. ಏನಂತೀರ ವಿನಯ್? ಇಲ್ಲ ಅಂದಿದ್ದು ಎಲ್ಲಿ ಬರಕ್ ಆಗ್ತಿತ್ತು, ಪಟ್ಟೆ ಟೈರ್ ಎಲ್ಲ ಸೌಲಭ್ಯ ಫುಲ್ ನಾಲ್ಗೆ ಆಗ್ಬಿಟ್ಟಿತ್ತು ಟೈರು. ಆದ್ರೂ ಬಂದಿದ್ದೀವಿ ಹೊಸ ಟೈರ್ ಹಾಕೊಂಡು. ಹೆಂಗೋ ಬೆಳಗಿಂದ ಲಾಟ್ ಆಫ್ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡ್ಕೊಂಡು ಫೈನಲಿ ತಿರುಪತಿಲಿದ್ದೀವಿ. ಈಗ ಇಲ್ಲಿ ಭೂದೇವಿ ಕಾಂಪ್ಲೆಕ್ಸ್ ಹತ್ರ ಟೋಕನ್ ಕಲೆಕ್ಟ್ ಮಾಡೋದಕ್ಕೆ ಹೋಗ್ತಾ ಇದೀವಿ. ಇನ್ನೂ ಗೊತ್ತಿಲ್ಲ, ಈಗ ಆಲ್ರೆಡಿ ಇಲ್ವಾ ನಮಗೂ ಗೊತ್ತಿಲ್ಲ, ನೋಡೋಣ. ನಾವು ಮಾರ್ನಿಂಗ್ ಎಷ್ಟೊತ್ತು ನಾವು ಬಿಟ್ಟಿದ್ದು ಈವ್ನಿಂಗ್ ಅರೌಂಡ್ 4:30 ಬಿಟ್ಟಿದ್ದು, ಈಗ 10:30 ಆಗಿದೆ. ಎಷ್ಟು ಅವರ್ ಜರ್ನಿ, ಮಳೆ ಬರ್ತಿದ್ದಕ್ಕೆ ಸಿಕ್ಕಾಪಟ್ಟೆ ಲೇಟ್ ಆಗಿದೆ. ಈಗ ಫಸ್ಟ್ ಹೋಗಿ ಟೋಕನ್ ಕಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಂತೂ ವಾರ ದಿನ ಟೈಮಿಂಗ್ಸ್ ಎಲ್ಲ ಚೇಂಜ್ ಆಗ್ತಾನೆ ಇರುತ್ತೆ ಟೋಕನ್ದೆಲ್ಲ. ನೋಡೋಣ ಇವಾಗ ಯಾವ ಟೈಮ್ ಕೊಡ್ತಾ ಇದ್ದಾರೆ ಏನು ಅಂತ ನಮಗೂ ಗೊತ್ತಿಲ್ಲ. ನೋಡೋಣ ಬರ ಬನ್ನಿ, ನಿಮಗೂ ಟೋಕನ್ ಬಗ್ಗೆ ಅಪ್ಡೇಟ್ ಕೊಡ್ತೀವಿ. ಯಾರು ನೆಕ್ಸ್ಟ್ ವಿಡಿಯೋ ನೋಡ್ಕೊಂಡು ಬರೋರಿಗೆ ಯೂಸ್ಫುಲ್ ಆಗುತ್ತೆ. ಈಗ ಹೋಗೋಣ ಟೋಕನ್ ಇಸ್ಕೊಳ್ಳೋಕೆ. ನಾವು ಅಷ್ಟೇ ಬೇರೆಯವ್ರ ವಿಡಿಯೋ ನೋಡ್ಕೊಂಡೇನೆ ಇದನ್ನು ಕಲೆಕ್ಟ್ ಮಾಡಿರೋದು ಇನ್ಫಾರ್ಮೇಷನ್. ಅದೇ ಇದೇನು ಫಸ್ಟ್ ಟೈಮ್ ಅಲ್ಲ, ನಮ್ಮದು ಒಂದು 10-15 ಸಲ ಬಂದಿದ್ದೀವಿ. ಇವಾಗ ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ ಎಲ್ಲಿ ಬಂದರೆ ಏನು ಸಿಗುತ್ತೆ ಅಂತ. ಬನ್ನಿ, ನಿಮಗೂ ಒಂದ್ಸಲಿ ಅಪ್ಡೇಟ್ ಕೊಡ್ತೀವಿ. ಲೆಟ್ಸ್ ಗೋ. ಫೈನಲಿ ಈಗ ಭೂದೇವಿ ಕಾಂಪ್ಲೆಕ್ಸ್ ಹತ್ರ ಬಂದಿದ್ದೀವಿ. ಈಗ ಜನನೂ ಇಲ್ಲ. ಫಸ್ಟ್ ಟೋಕನ್ ತಗೊಳ್ಳೋದು ಅರ್ಜೆಂಟ್ ಟೋಕನ್ ತಗೊಳ್ಬೇಕು. ಬಂದ್ಬಿಡಿ. ಏನು ತರಬೇಕಂದ್ರೆ ಆಧಾರ್ ಕಾರ್ಡ್ನ ಮರಿದಿಲ್ದಂಗೆ ಆಧಾರ್ ಕಾರ್ಡ್ನ ತೊಗೊಂಡ್ಬರ್ಬೇಕು. ಬನ್ನಿ ಒಳಗಡೆ ಹೋಗೋಣ. ಅಲ್ಲಿ ಒಳಗಡೆ ವಿಡಿಯೋ ಮಾಡೋಕ್ಕಿದಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಬನ್ನಿ ನೋಡಿ, ಟೋಕನ್ ಇಲ್ಲ ಕಲೆಕ್ಟ್ ಮಾಡೋದು. ವಿನಯ್, ಟೋಕನ್ ಕಲೆಕ್ಟ್ ಮಾಡಿದ್ರ? ನೋಡಿ, ಇದು ನನ್ನ ಟೋಕನ್ನು. ನಾಳೆ ಬೆಳಗ್ಗೆ ಅಲ್ಲ, ನಾಳೆ ರಾತ್ರಿಗೆ ದರ್ಶನ ಟೈಮಿಂಗ್ ಕೊಟ್ಟಿರೋದು. ಬನ್ನಿ ಹೆಂಗೆ ದರ್ಶನ ಆಗುತ್ತೆ ನೋಡೋಣ. ಇವಾಗಂತೂ ಎಷ್ಟು ಬೇಗ ಆಗೋಯ್ತು ಅಂದರೆ ಇವತ್ತಂತೂ ಟೋಕನ್ ಕಲೆಕ್ಟ್ ಮಾಡ್ಕೊಳ್ಳೋದು. ಈಗ ರೀಸೆಂಟಾಗಿ ಒಂದು 5 ಟೈಮ್ಸ್ ಬಂದಿರ್ಬೋದು. ಅದೆಲ್ಲ ಸುತ್ತಾಕೊಂಡು ಫುಲ್ಲು ಮಳೆಯೆಲ್ಲ ಬಂದು ವಿತಿನ್ 5 ಮಿನಿಟ್ಸ್ ಟೋಕನ್ ಸಿಕ್ಕಿದೆ. ಇದೇ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಬೇಗ ಬಂದು ಟೋಕನ್ ತಗೊಂಡಿರೋದು. ಅದು ಏನು ಇವಾಗ ಬಂದು ಇವತ್ತು ಆಲ್ರೆಡಿ ಟೈಮು 9, ಡೇಟ್ ಬಂದು 9:10:50 ಆಗಿದೆ ಟೈಮ್. ನಮಗೆ ದರ್ಶನ ಕೊಟ್ಟಿರೋದು 10 o'clock. ನೋಡಿ, ನಾಳೆ 10, ಇವತ್ತು ಬಂದು 9, ನಾಳೆ 10 PM ಕೊಟ್ಟಿದ್ದಾರೆ. ರಾತ್ರಿ ನಾಳೆ ನೈಟ್ ಕೊಟ್ಟಿದ್ದಾರೆ. ಆದರೆ ನಾವು ನೈಟ್ ಎಲ್ಲ ಅಷ್ಟು ಟೈಮ್ಗೆಲ್ಲ ಹೋಗಂಗೇನಿರಲ್ಲ. ಇನ್ನು ಮುಂಚೆನೇ ಹೊಂಟಿದ್ದೀವಿ. 12 ಗಂಟೆ ಹಂಗೆ ಆರಾಮಾಗಿ ಹೋಗಿ ಈಗ ಇಲ್ಲೇ ಬೆಟ್ಟದೆಡೆ ಆಲ್ಟ್ ಹಾಕ್ತೀವಿ. ಈಗ ಆಲ್ರೆಡಿ 10 ಗಂಟೆ ಕ್ಲೋಸ್ ಬೆಟ್ಟ ಹತ್ತೋದು. ಆರಾಮಾಗಿ ಬೆಳಗ್ಗೆ 5:15 ಓಪನ್ ಆಗುತ್ತೆ ಬೆಟ್ಟ. ಆರಾಮಾಗಿ ಹತ್ಕೊಂಡು ಹೋಗ್ತೀವಿ. ನೆಮ್ಮದಿಗೆ ರೆಸ್ಟ್ ತೊಗೊಂತೀವಿ. ಊಟ ಗೀಟ ಮಾಡ್ಕೊಂಡು ಆರಾಮಾಗಿ ದರ್ಶನಕ್ಕೆ ಹೋಗೋಣ. ಈ ಟಿಕೆಟ್ ಇತ್ತು ಅಂದರೆ ನೀವು ದರ್ಶನಕ್ಕೆ ಹೋಗಿದ ತಕ್ಷಣ ಜನ ಇಲ್ಲ ಅಂದರೆ ವಿತಿನ್ 30 ಮಿನಿಟ್ಸಿಂದ 1 hour ಒಳಗಡೆ ದರ್ಶನ ಆಗುತ್ತೆ. ಜನ ಇದ್ರೆ ಮ್ಯಾಕ್ಸಿಮಮ್ ವೀಕ್ ಡೇಸ್ 3 ಡೇಸು. ಸಿಕ್ಕಾಪಟ್ಟೆ ಜನ ಇದ್ರು ಅಂದರೆ ವೀಕೆಂಡ್ಸಲ್ಲಿ ಒಂದು 7 to 8 hours ತೊಗೊಳುತ್ತೆ ಅಷ್ಟೇ ಮ್ಯಾಕ್ಸಿಮಮ್. ಬನ್ನಿ ಫಸ್ಟ್ ಇವಾಗ ಊಟ ತಂದಿದ್ದೀವಿ. ಊಟ ಮಾಡ್ಕೊಂಡ್ಬರೋಣ. ಏನಂದ್ರೆ ಊಟ ಮಾಡ್ಕೊಳ್ಳೋಣ. ಊಟ ಮಾಡಿ ಇಲ್ಲ ಬೆಟ್ಟದಡೆ ಆಲ್ಟ್ ಆಗಬೇಕು. ಇದು ಬರೀ ಸ್ಲಿಪ್ಪಲ್ಲ, ಒಂದೊಂದು ಫ್ರೀ ಲಡ್ಡೂನು.
ಲೈಕ್ ಕೊಡಿ, ಬೇಕು ಅಂದರೆ ಕಮೆಂಟ್ ಹಾಕಿ. ಈ ವಿಡಿಯೋ ನಾವು ತಿರುಪತಿಯಿಂದ ಬಂದಮೇಲೆ ಅಪ್ಲೋಡ್ ಆಗೋದು ನೋಡೋಣ. ಎಷ್ಟಂತೆ ಎಷ್ಟಂತೆ? ನೋಡಿ ಇವರು ಮೆಟ್ಲಿಗೆಲ್ಲ ಅರ್ಶಿನ ಕುಂಕುಮ ಹಚ್ಚೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ. ಇಲ್ಲಿ ಬಂದು ಇಮಿಡಿಯೇಟ್ ಪ್ಲ್ಯಾನಿಂಗು. ವಿನಯ್ ಅದಕ್ಕೆ ಅವ್ರ ಮಗ ಬೈತಾವನೆ ಅವ್ರ ಅಮ್ಮನಿಗೆ, ಅಮ್ಮ ಆಗಲ್ಲ ಅಂತ. ವಿನಯ್ ಎಷ್ಟಾಯ್ತು? ವಿನೋ ಎಷ್ಟಾಯ್ತು? 400. ಏನೇನು ತಗೊಂಡಿದ್ದೀರಾ? ಬೌಲ್ ತಗೊಂಡಿಲ್ವಾ? ಬನ್ನಿ ಬನ್ನಿ, ಇವತ್ತು ನಿಮ್ಗೆ ಗೊತ್ತಾಗತ್ತೆ ಸೊಂಟದ ಕೆಲಸ. ನೋಡಿ ಇನ್ನು ಗೇಟ್ ಓಪನ್ ಆಗಿಲ್ಲ. 4:15 ಓಪನ್ ಆಗತ್ತೆ ಅಂತ ಹೇಳಿದ್ರು, ಇನ್ನೂ ಓಪನ್ ಮಾಡಿಲ್ಲ. ಆಗಲೇ 5 ಗಂಟೆ. ಜನ ನೋಡಿ ಎಷ್ಟು ಜನ ನಿಂತಿದ್ದಾರೆ ಆಗಿ. ಇದು ಜಸ್ಟ್ ಶಾಂಪಲ್ಲು. ಬನ್ನಿ ಹೋಗ್ತಾ 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 ಗೊತ್ತಾಗುತ್ತೆ. ಎಲ್ಲ ಇವಾಗ ಜೋಶಲ್ಲಿ ನಿಂತವ್ರೆ. ಒಂದು 500 ಸ್ಟೆಪ್ಸ್ ಹತ್ತೋರ್ಗೆ ಅಷ್ಟೇ ಇವ್ರ ಜೋಶು. ಅದಾಗಿದ ತಕ್ಷಣ ಅವರೇ ಸುಮ್ಮನೆ ಹೋಗ್ತಾರೆ. ನೋಡಿ ಗೇಟ್ ಓಪನ್ ಆಗಿದ ತಕ್ಷಣ ಜನ ಗೋವಿಂದ ಗೋವಿಂದ ಅನ್ಕೊಂಡು ಓಡ್ತಾರೆ. ಜಸ್ಟ್ ಬರೀ ಒಂದು 500 ಮೆಟ್ಲು ಜೋಶ್ ಅಷ್ಟೇ ಇವ್ರದ್ದು. ಅದು ಹೋಗಿದ ತಕ್ಷಣ ಎಲ್ಲರದ್ದು ಸೂಪ್ ಖಾಲಿ ಆಗುತ್ತೆ. ಸೂಪ್ ಖಾಲಿ ಆಗಿದ ತಕ್ಷಣ ನೋಡಿ ತೋರಿಸ್ತೀರಿ. ಬನ್ನಿ ಮೆಟ್ಲು ಹತ್ರ ಸ್ಟಾರ್ಟ್ ಮಾಡೋಣ. ಇವ್ರು ಜೋಶ್ ಎಲ್ಲ ತಗೊಂಡಿದ್ದಾರೆ. ಸ್ಟಾರ್ಟ್ ದ ಜರ್ನಿ. ಗೋವಿಂದ ಗೋವಿಂದ ಗೋವಿಂದ. ವಿನೋ ಇಲ್ಲೇನಕ್ಕೆ ಸ್ಟಾಪ್ ಮಾಡಿರೋ ಜನನ? ಏನಿಲ್ಲ, ಕಾಡು ಪ್ರಾಣಿಗಳು ಜಾಸ್ತಿ ಇದಾವಲ್ಲ, ಮನುಷ್ಯರುಗಳ ಥರ ಇರೋ ಕಾಡು ಪ್ರಾಣಿಗಳ ಥರ ಆಡ್ತಾರೆ. ಅವುಗಳಿಗೂ ಹಿಂಸೆ ಕೊಡ್ತಾರೆ, ಅವು ನಮ್ಗೆ ಹಿಂಸೆ ಕೊಡ್ತೇವೆ. ಅದಕ್ಕೆ ಜನಗಳನ್ನೆಲ್ಲ ಒಂದು ಗುಂಪು ಮಾಡಿದ್ದಾರೆ. ಎಲ್ಲ ಒಟ್ಟಿಗೆ ಹೋದರೆ ಸೇಫ್ ಆಗಿರ್ತಾರೆ ಅಂತ ಅಷ್ಟೇ. ನೋಡಿ ಅರ್ಲಿ ಮಾರ್ನಿಂಗ್ ಇಲ್ಲಿ ಹೋಗ್ಬೇಕಾರೆ ಇಲ್ಲಿ ಪ್ರಾಣಿಗಳು ಸಿಕ್ಕಾಪಟ್ಟೆ ಓಡಾಡ್ತಾರೆ. ಇದು ಫಾರೆಸ್ಟ್ ಝೋನು. ಹಾಗಾಗಿ ಬನ್ನಿ ಎಲ್ಲರೂ ಗುಂಪಲ್ಲಿ ಹೋಗಿ ಸೇಫ್ಟಿಯಾಗಿ ಹೋಗಿ ಸೇಫ್ಟಿಯಾಗಿ ದರ್ಶನ ಮಾಡೋಣ. ಇನ್ನೂ ಗೊತ್ತಾಗ ನೋಡಿ ಅವ್ರ ಅಮ್ಮನ ಫಾಲೋ ಮಾಡ್ತಾ ಇದ್ದಾನೆ ವಿನೋ. ವಿನೋ ಗೋವಿಂದ ಜೋರಾಗೆ ಜೋರಾಗೆ. ಅವಿಷ್ಟ ಜೋಶ್. ನೋಡಿ ನಾನು ಹೇಳಲಿಲ್ಲ 500 ಮೆಟ್ಲು ಜೋಶು ಅಂತ. ಮುಗೀತು ಜೋಶು. ಯಾ ದೇವ್ರೇನು ಹೇಳಿಲ್ಲ ಕೂತಿಲ್ದಾಗ ಹತ್ತು ಬಾರಪ್ಪ ಅಂತ. ಆಯ್ತು ನಾನು ಹೇಳ್ದಂಗೆ ಮಾಡಿ. ದರ್ಶನ ಮಾಡೋರ್ಗು ಎಲ್ಲೂ ಕೂರ್ಬಾರ್ದು ಆಗತ್ತಾ. ಫೈನಲಿ ಗಾಳಿಗೊಬ್ಬರ ಹತ್ರ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಟೈರ್ಡ್ ಆಗಿಬಿಟ್ಟಿದೆ. ಇನ್ನು ಇದು ಅರ್ಧ ಮಾತ್ರನೇ ಕಂಪ್ಲೀಟ್ ಆಗಿರೋದು. ಇನ್ನೂ ಅರ್ಧ ಕಂಪ್ಲೀಟ್ ಮಾಡಬೇಕು. ಇಲ್ಲಿಗೆ 2000 ಸ್ಟೆಪ್ ಕಂಪ್ಲೀಟ್ ಆಗಿದೆ. ಇನ್ನೂ 1500 ಸ್ಟೆಪ್ಸ್ ಇದೆ. ಸ್ಟೆಪ್ಸ್ ಕಮ್ಮಿನೇ ಇರೋದು, ಅದರ ಡಿಸ್ಟೆನ್ಸ್ ತುಂಬ ಇದೆ. ಮಧ್ಯದಲ್ಲಿ ರೋಡ್ ಸಿಗುತ್ತೆ, ನಿಮಗೆ ಅದನ್ನು ತೋರಿಸ್ತೀನಿ. ಆಗಲೇ ಮುಂಚೆನೇ ಹೇಳಿದಾಗೆ ಹೇಳಿದ್ನಲ್ಲ 500 ಸ್ಟೆಪ್ ಹತ್ತಿದ ತಕ್ಷಣ ಸೂಪ್ ಖಾಲಿ ಆಗುತ್ತೆ ಅಂತ. ನನಗೂ ಯಾವಾಗಲೂ ಸೂಪ್ ಖಾಲಿ ಆಯಿತು. ಆದರೂ ಕಷ್ಟಪಟ್ಟು ಇಲ್ಲಿವರೆಗೂ ಹತ್ತಿದ್ದೀನಿ ನಿಮಗೆಲ್ಲ ತೋರಿಸ್ಬೇಕು ಅಂತ. ತುಂಬ ಸಲ ಹತ್ತಿದ್ದೀನಿ. ಈ ಸಲ ತುಂಬ ಟೈರ್ಡ್ ಆಗ್ತಿದೆ. ಯಾಕೋ ಗೊತ್ತಿಲ್ಲ. ಮುಂದೆ ನಮ್ಮ ಫುಡ್ ಸ್ಟ್ರಕ್ಚರ್ ಆ ಥರ ಇದೆ ಅನಿಸ್ತಾ ಇದೆ. ಫುಡ್ಡಲ್ಲಿ ಏನು ಪ್ರೋಟೀನ್ ಇಲ್ಲ, ಏನಿಲ್ಲ, ಕಷ್ಟ ಆಗ್ತಾಯಿದೆ. ಬನ್ನಿ ಇನ್ನು ಮಿಕ್ಕಿದ ಮುಂದೆ ಕಂಪ್ಲೀಟ್ ಮಾಡೋಣ. ನೋಡಿ ನಮ್ಮ ಅತ್ತೆನೂ ಬಂದರು. ಅದೇ ಬಂದ ಅಂತ ಎಂತ? ಹೌದಾ? ನಾನು ಹೇಳಲಿಲ್ವಾ ಎಲ್ಲರದ್ದು ಸೂಪ್ ಖಾಲಿ ಆಗತ್ತೆ ಅಂತ?
ಅವನು ಫುಲ್ ಖಾಲಿ ಆಗ್ಬಿಟ್ಟಿದೀಯ ಅನ್ಸುತ್ತೆ. ಇಲ್ಲಿ ಸೂಪ್ ಖಾಲಿ ಆಗಿರೋ ಮಂಚ ನೋಡಿ ನೋಡಿ, ನನಗೆ ಹೇಳತ್ತಲ್ಲ ಸೂಪ್ ನನಗೆ ಖಾಲಿನೇ ಆಗಲ್ಲ ಅಂತ. ಹೆಂಗ್ ಹೋಯ್ತು ತಲೆ ಬಗ್ಸ್ಕೊಂಡು ತಲೆ ಮೇಲೆ ಬಟ್ಟೆ ಹಾಕ್ಕೊಂಡು. ನೋಡಿ ಆಗ್ಲೇ ಹೇಳದ್ನಲ್ಲ ನಾನು ಎಲ್ಲೋ ಕೂರೋದೇ ಇಲ್ಲ ಅಂತ. ಬಂದು ಇಲ್ಲಿ ಕೂತಾವ್ ನೋಡಿ. ಬನ್ನಿ ಅವ್ನಿಗೆ ನೀರು ಕೇಳ್ತಾವ್, ನೀರು ಕೊಡಲ್ಲ. ಏನೋ ಹೇಳ್ತಾವ್ರೆ, ಬನ್ನಿ ಹತ್ತಿರದಕ್ಕೆ ಹೋಗೋಣ. ನೋಡಿ ಕರೆಕ್ಟ್, ನಿಮ್ಗೆ ಹೇಳೋದೇ ಮರ್ತ್ಬಿಟ್ಟೆ. ನಾವು RCB ವಿನ್ನಿಂಗ್ ಸೆಲೆಬ್ರೇಷನ್ಗೆ ಹೋದಾಗ ಇಲ್ಲಿದ್ದಾನಲ್ಲ ಇವನು, ಹೋಗ್ಬಿಡ್ಬೇಕಾಗಿತ್ತು. ಸಿಕ್ಕಾಪಟ್ಟೆ ಸಿಕ್ಕಾಕೊಂಡಿದ್ದ. ಕಮ್ಮಿ ಅಂದರು ಹಾಸನ್ ಅಲ್ವೇನಾ ಮಚ್ಚ ಅವರು ಹೋಗಿದ್ದು? ಹಾಸನ್ ಹುಡುಗನ ತುಮಕೂರು ಹುಡುಗನ? ನೋಡಿ ಇವನು ಕೆಳಗಡೆನೆ ಬಿದ್ದು ಹೋಗಿದ್ದೆ ಅವರು. ಅದೇ ನಮ್ಮ ಹುಡುಗ ತುಂಬ ಸ್ಟ್ರಾಂಗ್, ಅದಕ್ಕೆ ಇವನು ಗೋವಿಂದನ್ ಜಾಸ್ತಿ ನಂಬ್ತಾನೆ. ಗೋವಿಂದನ್ ನಂಬಿದ್ರೆ ಯಾರಿಗೂ ಕಷ್ಟ ಆಗಲ್ಲ. ಗೋವಿಂದ ಆಂಜನೇಯನ ವಿಗ್ರಹ ಹತ್ರ, ಸ್ಟ್ಯಾಚು ಹತ್ರ ಬಂದಿದ್ದೀವಿ. ಬನ್ನಿ ಒಂದು 5 ನಿಮಿಷ ರೆಸ್ಟ್ ಮಾಡಿ ಮುಂದೆ ಕಂಟಿನ್ಯೂ ಮಾಡೋಣ. ವಿನು ನೋಡಿ, ವಿನು ಪರಿಸ್ಥಿತಿ ಹೆಂಗಾಗಿದೆ ಅಂತ. ಬನ್ನಿ ಬಾಸ್ ಹತ್ರ ಹೋಗ್ಬಿಟ್ಟು ಬಾಸ್ಗೆ ಒಂದು ಆಯ್ ಹೇಳ್ಬಿಟ್ಟು ಬರೋಣ. ಬನ್ನಿ. ನೋಡಿ ನಾವು ಇವಾಗ ಎಕ್ಸಾಕ್ಟಾಗಿ ನಾವು ಸೆಂಟರಲ್ಲಿ ಇದ್ದೀವಿ ಬೆಟ್ಟದಲ್ಲಿ. ಇನ್ನೊಂದು ಸ್ವಲ್ಪ ಇದೆ, ಬನ್ನಿ ಮುಗಿಸ್ಬಿಡೋಣ. ಏ ಮಾಮ್, ಯಾಕೆ ಹಂಗೋಡಾಯ್ತಿದ್ಯಾ? ಬಾ ಸೈಡ್ಗೆ ಹೋಲಿ. ಇಷ್ಟು ವಯಸ್ಸಾದ್ರೂ ರೋಡಲ್ಲಿ ಹೋಗ್ಬೇಕಾ ಫುಟ್ಪಾತಲ್ಲಿ ಹೋಗ್ಬೇಕಾ ಅನ್ನೋದು ಗೊತ್ತಾಗಿಲ್ಲ. ಅಲ್ಲ, ಅಷ್ಟು ಚೆನ್ನಾಗಿ ಇಲ್ಲಿ ಫುಟ್ಪಾತ್ ಮಾಡಿದ್ದಾರೆ, ಅಲ್ಲಿ ಗಾಡಿಗಳು ಓಡಾಡ್ತವೆ, ಆದ್ರೆ ಏನೂ ಇಲ್ಲ. ಒಂಚೂರು ಬುದ್ಧಿ ಹೇಳಿ ಕಮೆಂಟಲ್ಲಿ. ತುಂಬ ಸ್ಲಿಪ್ರಿ ಇದೆ. ಯಾರ ಹಂಗೆ ಯಾರು ನೋಡಿ ಎಂತ ಒಳ್ಳೆ ಲೊಕೇಶನ್ ಇದೆ ಅಂತ ನಮ್ಮ ತಿರುಪತಿಲಿ. ಈ ಬೆಟ್ಟ ಬಂದು ಆಂಜನೇಯ ಅಲ್ಲ, ಲಕ್ಷ್ಮಣನ್ಗೆ, ಸ್ವಾಮಿ ಲಕ್ಷ್ಮಣನ್ಗೆ ಸಂಜೀವನಿ ಪರ್ವತ ಎತ್ಕೊಂಡು ಹೋಗ್ಬೇಕಾದ್ರೆ ಒಂದು ಪೀಸ್ ಬಿದ್ದು ಈ ಬೆಟ್ಟ ಆಗಿರೋದು. ನೋಡಿ ಹೇಗಿದೆ. ಆದರೆ ಏನೇ ಆದ್ರೂ ಕಾಡು ಪ್ರಾಣಿಗೆ ಫೀಡ್ ಮಾಡೋಕ್ಕೆ ಹೋಗ್ಬೇಡಿ. ನಾವು ಅದಕ್ಕೇನೋ ಫೀಡ್ ಮಾಡಿದ್ರೆ ಅದಕ್ಕೆ ಅದ್ರದ್ದು ಸರ್ವೈ ಸ್ಕಿಲ್ಲೇ ಹೋಗ್ಬಿಡುತ್ತೆ ಆ ಪ್ರಾಣಿಗಳಿಗೆ. ದಯವಿಟ್ಟು ಕಾಡು ಪ್ರಾಣಿಗೆ ಫೀಡ್ ಮಾಡೋಕ್ಕೆ ಹೋಗ್ಬೇಡಿ. ನೋಡಿ ಜನ ದೇವ್ರ ಮೇಲೆ ಭಕ್ತಿಗೋಸ್ಕರ ನೋಡಿ ಮಂಡಿಲಿ ನಡ್ಕೊಂಡು ಹೋಗ್ತಾರೆ. ಭಗವಂತ ತುಂಬ ಒಳ್ಳೇದು ಮಾಡಿ ಎಲ್ಲರಿಗೂ. ನಾನು ಹತ್ತೀನಿ, ಬನ್ನಿ ನಮ್ಮ ಜೊತೆ. ನಮ್ಮ ವಿನು, ಬಶೀರ್ ಖಾನ್ ಅವನು ಹತ್ತಾನೆ. ಬನ್ನಿ ವಿನು, ಅವಿಷ್ಟ ಜೋಶ್. ಅಯ್ಯ ಫುಲ್ ಲೋದ. ನನಗೆ ಗೊತ್ತು 500ಕ್ಕೆ ಹೋಗಿತ್ತು. ಜೋಶಲ್ಲಿ ಬರ್ತಾ ಇದ್ದಾರೆ ಇನ್ನೊಂದು ಸ್ವಲ್ಪ ಅದರಲ್ಲಿ. ಬನ್ನಿ ನೋಡಿ, ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹಾಗೇನೆ ನೋಡಿ. ಹೇಳಿ. ಫೈನಲಿ ಟ್ರೆಕ್ಕಿಂಗ್ ಮುಗ್ದಿದೆ, ಬೆಟ್ಟ ಕಂಪ್ಲೀಟ್ ಮಾಡಿದ್ದೀವಿ. ವಿನೋ ನೋಡಿ, ಸ್ಟಾರ್ಟಿಂಗಲ್ಲಿ ಎಷ್ಟು ಜೋಶ್ ಇತ್ತು ಅಷ್ಟು ಜೋಶ್ ಅಂತೂ ಇಲ್ಲ. ಫುಲ್ ಸೋತೋಗ್ಬಿಟ್ಟಿದ್ದೀವಿ, ಆದರೂ ಮುಗಿಸಿದ್ದೀವಿ ಖುಷಿಯಿಂದ, ಭಕ್ತಿಯಿಂದ. ಬನ್ನಿ ನೆಕ್ಸ್ಟ್ ಗೋವಿಂದನ ಹೋಗಿ ದರ್ಶನ ಮಾಡೋಣ. ದರ್ಶನ ಮಾಡೋಕ್ಕಿಂತ ಮುಂಚೆ ನಮ್ಮಮ್ಮ ಮತ್ತು ನಮ್ಮ ಅತ್ತೆ ಫುಲ್ ಕೆಳಗಡೆ, ಬೆಟ್ಟದ ಕೆಳಗಡೆನೇ ಇದ್ದಾರೆ. ಅವ್ರಿಗೆ ಹತ್ತೋದಕ್ಕಾಗಲ್ಲ ಅಂತ ಹೇಳಿದ್ರು. ಇವಾಗ ನಾನು ಗಾಡೀಲಿ ಹೋಗಿ ಕಾರಲ್ಲಿ ಅವ್ರನ್ನ ಕರ್ಕೊಂಡ್ಬರ್ತೀನಿ ಬೆಳಗ್ಗೆ. ಅಲ್ಲಿವರೆಗೂ ಇವರು ಇಲ್ಲಿ ರೆಸ್ಟ್ ಮಾಡ್ತಾ ಇರ್ತಾರೆ. ಸಿಕ್ಕಾಪಟ್ಟೆ ಬಿಸಿಲು ಜಾಸ್ತಿ ಇದೆ. ಕಳಿಯಾನಿಲಿ ನೀರು ಬಿಟ್ಟಿಲ್ಲ, ಇಲ್ಲೇ ಸ್ನಾನ ಮಾಡಿದೆವು ನಾವು. ಸ್ನಾನ ಮಾಡಿ ಬನ್ನಿ ಫಸ್ಟ್ ಇವಾಗ ಊಟ ಮಾಡೋಕೆ ಹೋಗೋಣ.
ಇಲ್ಲ ವರಾಹ ಸ್ವಾಮಿ ದೇವಸ್ಥಾನದಲ್ಲಿ ದರ್ಶನ ಮಾಡೋಣ. ಎರಡರಲ್ಲಿ ಒಂದು ಮಾಡೋಣ ಬನ್ನಿ. ಫಸ್ಟ್ ಮುಡಿ ಕೊಡ್ಸ್ಕೊಂತಿದ್ದ, ಮುಡಿ ಕೊಡ್ಸ್ಕೊಳ್ಬೇಕಾದ್ರೆ ನೋಡಿ ಕುಯ್ದವ್ರೆ ತಲೆನ ತೋರ್ಸ. ಸರಿ ಕುಯ್ದವ್ರೆ, ಬನ್ನಿ. ಏನು ಮಾಡೋಕ್ಕಾಗಲ್ಲ, ಭಗವಂತನ ಆಶೀರ್ವಾದ. ಮುಡಿ ಬಿಟ್ಟ ಮೇಲೆ ಅವ್ರು ಕುಯ್ತಾರೆ, ನಾವು ಕುಯ್ಸ್ಕೊಳ್ಬೇಕು. ತಿರುಪತಿಗೆ ಬಂದರೆ ಫಸ್ಟ್ ವರಾಹ ಸ್ವಾಮಿ ದರ್ಶನ ಮಾಡಬೇಕು. ಯಾಕೆ ಅಂದರೆ ವರಾಹನೇ ಇಲ್ಲಿ ಜಾಗ ಕೊಟ್ಟಿರೋದು ತಿರುಪತಿ ಬಾಲಾಜಿಗೆ. ಇಲ್ಲಿ ಬಂದವ್ರು ಫಸ್ಟ್ ವರಾಹ ಸ್ವಾಮಿ ದರ್ಶನ ಮಾಡಿದ್ರೆ ಮಾತ್ರನೇ ನೀವು ಏನು ಅನ್ಕೊಂಡು ಬಂದಿರ್ತೀರಾ ಅದು ಫುಲ್ಫಿಲ್ ಆಗೋದು. ಫೈನಲಿ ವರಾಹ ಸ್ವಾಮಿ ದರ್ಶನ ಮಾಡಿದ್ದೀವಿ. ಮಾ ದರ್ಶನ ಹೆಂಗಾಯ್ತು? ಅದೇ ದರ್ಶನ ಹೆಂಗಾಯ್ತು? ಎಲ್ಲ ದರ್ಶನ ಚೆನ್ನಾಗಾಯ್ತಾ? ಬನ್ನಿ, ಒಳ್ಳೆ ದರ್ಶನ ಆಯಿತು. ನೆಕ್ಸ್ಟು ಊಟಕ್ಕೆ ಹೋಗೋಣ. ಊಟ ಆದ ಮೇಲೆ ಗೋವಿಂದನ ದರ್ಶನಕ್ಕೆ ಹೋಗೋಣ. ಇವಾಗ ಟೈಮ್ ಬಂದು 2:30. ನಮಗೆ ಸ್ಲಾಟ್ ಇರೋದು ರಾತ್ರಿ 10 ಗಂಟೆಗೆ. ಏನೋ ಕೇಳಿದ್ಕೆ ಬಿಡ್ತೀನಿ ಅಂತ ಹೇಳಿದ್ದಾರೆ. ಬನ್ನಿ ಇನ್ನೊಂದ್ಸರಿ ಹೋಗಿ ಚೆಕ್ ಮಾಡೋಣ, ಬಿಡ್ತಾರೋ ಇಲ್ವೋ ನಮಗೂ ಗೊತ್ತಿಲ್ಲ. ಬಿಟ್ಟರೆ ತುಂಬ ಅನುಕೂಲ. ಒಂದು 4 to 5 ಅವರ್ಸಲ್ಲಿ ದರ್ಶನ ಆಗುತ್ತೆ. ಹೋಗಿ ದರ್ಶನ ಮಾಡ್ಕೊಂಬರೋಣ. ಏನಂತೀರ ಎಲ್ಲರೂ? ಗೋವಿಂದ. ಇವಾಗ ಲಗೇಜ್ ಕೊಡ್ಬೇಕು. ಅಲ್ಲಿ ಸಿಕ್ಕಾಪಟ್ಟೆ ಲಗೇಜ್ ಕೊಟ್ಟರು, ತುಂಬ ಜನ ಇತ್ತು. ಇಲ್ಲಿ ಕೊಟ್ಬಿಡೋಣ ಫೋನ್. ಇವಾಗ ನಮ್ಮ ಹತ್ರದಿಂದ ನಮಗೂ ನಿಮಗೂ ಕಾಂಟ್ಯಾಕ್ಟ್ ಮಿಸ್ ಆಗುತ್ತೆ. ದರ್ಶನ ಮಾಡಿದ ಮೇಲೆ ಬಂದು ಕಾಂಟ್ಯಾಕ್ಟ್ ಸಿಗ್ತೀನಿ ಬನ್ನಿ. ಫೈನಲಿ ಗೋವಿಂದನ ದರ್ಶನ ಮಾಡಿದ್ದೀವಿ. ಒಳ್ಳೆ ದರ್ಶನ ಆಗಿದೆ. ಹಳೆ ಮಾತ್ರ ಆಗಲೇ 2 ಅವರ್ಗೆ ಕಂಟಿನ್ಯೂಸ್ ಆಗಿ ಹೋಯ್ತಾನೆ ಇದೆ, ನೆನೀತಾನೆ ಇದ್ದೀವಿ. ಗೋವಿಂದನ ದರ್ಶನ ಮಾತ್ರ ಸೂಪರ್ ಆಗಿದೆ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಬನ್ನಿ ನೀವು ನೋಡಿ. ಗೋವಿಂದ ಗೋವಿಂದ ಗೋವಿಂದ. ಫೈನಲಿ ದರ್ಶನ ಆಯಿತು. ಬೆಂಗಳೂರು ಕಡೆ ರಿಟರ್ನ್ ಹೋಗ್ತಾ ಇದ್ದೀವಿ. ನಾನು ಅನ್ಕೊಂಡೆ ಶ್ರಾವಣದಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ ಅಂತ. ಏನಿಲ್ಲ, ಬಾಗ್ರು ಶ್ರಾವಣದಲ್ಲಿ ನೆಮ್ಮದಿಯಾಗಿ ದರ್ಶನ ಮಾಡ್ಬೋದು. TTD ಅವರ ಸ್ವಲ್ಪ ಡಿಲೇ ಮಾಡ್ತಾರೆ. ಕಾರಣ ಏನು ಅಂದರೆ ಅವ್ರು ಜನನ ತೋರಿಸ್ಕೊಡ್ಬೇಕು. ನಾವು ಹೇಳ್ಕೊಂತೀವಲ್ಲ ತಿರುಪತಿಲಿ ಗುರು ಬೇಜಾನ್ ಜನ ಇದ್ರು ಗುರು ಅಂತ. ಅದೊಂದು ಕಾರಣಕ್ಕೋಸ್ಕರ ಅವರು ಕಾಮನಾಗಿ ಡಿಲೇ ಮಾಡೇ ಮಾಡ್ತಾರೆ. ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಲಾಗ್ ಸಿಗೋವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.